ಅಜಯ್ ರೈ ವಾರಣಾಸಿಯ ಸಂಸದರು ಅಂತ ಹಾರ ತುರಾಯಿ ಹಾಕಿ ಸನ್ಮಾನ. ಕಾಶಿ ವಿಶ್ವನಾಥನಿಗೆ ಮೋದಿ ಮೋಸ ಮಾಡಿದ್ದಾರೆ. ವಿಶಾಲ್ ಸಿಂಗ್ ಅನ್ನೋ ವ್ಯಕ್ತಿಯನ್ನ ಕರ್ನಾಟಕ ಮತ್ತು ವಾರಣಾಸಿ ಎರಡೂ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಪ್ರಧಾನಿ ಮೋದಿಯವರ ವಿರುದ್ಧ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್ ಅವರ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರಲ್ಲಿ ಮೋದಿ ಮತಗಳ್ಳತನದ ಬಗ್ಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ತಾವು ಗೆಲ್ಲೋದಕ್ಕೋಸ್ಕರ ಬಿಜೆಪಿ ವಾರಣಾಸಿಯಲ್ಲಿ ನಕಲಿ ಮತದಾನ ಮತ್ತು ಮತದಾರರ ಪಟ್ಟಿಯನ್ನು ತಿರುಚುವ ಮೂಲಕ ಚುನಾವಣೆಯನ್ನೇ ತಿರುಚಿದೆ ಅಂತ ರಾಯ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಕಳ್ಳತನ ಮಾಡಿ ದೇಶದ ಪ್ರಧಾನಿಯಾಗಿದ್ದಾರೆ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನಮ್ಮ ವಾರಣಾಸಿಯ ಜನ ನಾಚಿಕೆ ಪಡ್ಕೊಳ್ತಿದ್ದಾರೆ. ಕಾಶಿ ವಿಶ್ವನಾಥನಿಗೆ ಮೋದಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. निश्चित तौर से कांग्रेस पार्टी हमारी सड़क पर उतरी है और आम जनता अब जागरूक हो चुकी है, क्योंकि अब चोरी बेईमानी का जवाब हम सड़क पर उतर कर निश्चित देंगे। और जो हमारे सबसे ज्यादा कलंकित काशी के लोग अपने आप को महसूस कर रहे हैं कि जो हमारा वोट चोरी करके सांसद और देश का प्रधानमंत्री बना है, आज काशी के लोगों का, बाबा विश्वनाथ के भक्तों का आज पूरी तरीके से सर हमारा झुक गया है कि हमारा सांसद, हमारा देश का प्रधानमंत्री चोरी करके जीता है. ನಕಲಿ ಮತದಾನ, ಮತದಾರರ ಪಟ್ಟಿಗಳನ್ನು ತಿರುಚೋದು ಮತ್ತು ಬಿಜೆಪಿ ಪರವಾಗಿ ಸರ್ಕಾರಿ ಯಂತ್ರೋಪಕರಣಗಳನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಚುನಾವಣೆಯನ್ನ ಮಾಡಲಾಗಿದೆ ಅಂತ ಇವರು ಆರೋಪಿಸಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ವಿಶಾಲ್ ಸಿಂಗ್ ಅನ್ನೋ ವ್ಯಕ್ತಿಯನ್ನ ಕರ್ನಾಟಕ ಮತ್ತು ವಾರಣಾಸಿ ಎರಡೂ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇಂಥ ನಕಲಿ ಮತದಾರರು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು. ಅವರು ದೇಶದ ಹಲವು ಭಾಗಗಳಿಗೆ ಮತ ಚಲಾಯಿಸೋಕೆ ಪ್ರಯಾಣಿಸ್ತಾರೆ ಅಂತ ಹೇಳಿದ್ದಾರೆ. ಈ ದುಷ್ಕೃತ್ಯ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಯ ಗೆಲುವನ್ನು ಖಚಿತಪಡಿಸಿತು ಮತ್ತು ನ್ಯಾಯಯುತ ಚುನಾವಣೆಯಲ್ಲಿ ವಾರಣಾಸಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲ್ಲೋಕೆ ಬಿಜೆಪಿ ಹೆಣಗಾಡ್ತಾ ಇದೆ. ಚುನಾವಣಾ ಆಯೋಗ ಈ ಎಲ್ಲಾ ಉಲ್ಲಂಘನೆಗಳನ್ನು ನಿರ್ಲಕ್ಷಿಸಿ ಡಿಜಿಟಲ್ ಮತದಾರರ ಪಟ್ಟಿಯನ್ನು ವಿರೋಧ ಪಕ್ಷಗಳ ಜೊತೆಗೆ ಹಂಚಿಕೊಳ್ಳೋಕೆ ನಿರಾಕರಿಸಿತು ಮತ್ತು ಈಗ ಪುರಾವೆಗಳನ್ನು ಪ್ರಸ್ತುತಪಡಿಸಿದ ವಿರೋಧ ಪಕ್ಷಗಳಿಂದ ಅಫಿಡವಿಟ್ಗಳನ್ನು ಒತ್ತಾಯಿಸ್ತಾ ಇದೆ ಅಂತ ರೈ ಹೇಳಿದ್ದಾರೆ. ಸತ್ಯ ಒಂದಿನ ಹೊರಗೆ ಬರುತ್ತೆ, ಒಂದು ಭಾಗಿಯಾಗದಿರೋರನ್ನ ಹೊಣೆಗಾರರನ್ನಾಗಿ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಭ್ರಷ್ಟ ವ್ಯಕ್ತಿನ ನಾವು ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಹೇಳಿಕೆನ ಪ್ರತಿಧ್ವನಿಸಿದ್ದಾರೆ. ಡಿಜಿಟಲ್ ಮತದಾರರ ಪಟ್ಟಿಯನ್ನ ವಿರೋಧ ಪಕ್ಷಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಸಿಸಿಟಿವಿ ಮತ್ತು ವಿಡಿಯೋ ದಾಖಲೆಗಳನ್ನು ಯಾಕೆ ಅಳಿಸಲಾಗ್ತಾ ಇದೆ? ಮತದಾರರ ಪಟ್ಟಿಯನ್ನು ಯಾಕೆ ತಿರುಚಲಾಗ್ತಾ ಇದೆ ಮತ್ತು ನಕಲಿ ಮತದಾನಕ್ಕೆ ಅವಕಾಶವನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಈ ಚುನಾವಣೆಯನ್ನ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲಿನ ವಂಚನೆ ಅಂತ ಕರೆದ ರೈ, ವಾರಣಾಸಿಯಲ್ಲಿ ಬಿಜೆಪಿ ತನ್ನ ಗೆಲುವಿನ ಅಂತರ 10 ಲಕ್ಷ ಮತಗಳಾಗಿರುತ್ತೆ ಅಂತ ಹೇಳ್ಕೊಂಡಿತ್ತು. ಆದರೆ ಅಂತಿಮವಾಗಿ ಪ್ರಧಾನಿ ಮೋದಿ ಕೇವಲ 1.5 ಲಕ್ಷ ಮತಗಳಿಂದ ಗೆದ್ರು ಅಂತ ಹೇಳಿದ್ದಾರೆ. ಮತಗಳ್ಳತನ ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿ ಮತ್ತು ಈ ದೇಶದ ಜನರ ವಿರುದ್ಧದ ಆಳವಾದ ಪಿತೂರಿಯಾಗಿದೆ ಅಂತ ಹೇಳಿದ್ರು. 2024ರ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸಿದ್ದ ರೈ ವಾರಣಾಸಿ ಕ್ಷೇತ್ರದಲ್ಲಿ 1,52,513 ಮತಗಳಿಂದ ಸೋತಿದ್ರು. ಆರಂಭಿಕ ಹಂತಗಳಲ್ಲಿ ಪ್ರಧಾನಿ ಹಿನ್ನಡೆಯಲ್ಲಿದ್ರು. ಆದರೆ ಅಂತಿಮವಾಗಿ ಸತತ 3ನೇ ಬಾರಿಗೆ ಆ ಸ್ಥಾನವನ್ನು ಗೆಲ್ತಾರೆ. ಆದಾಗ್ಯೂ ಅವರ ಗೆಲುವಿನ ಅಂತರ 2019 ಮತ್ತು 2014ಕ್ಕಿಂತ 2024ಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿತ್ತು. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಕಾರ್ಯಕರ್ತರು ಡೋಲನ್ನ ತರಿಸಿ ರೈ ಅವರಿಗೆ ಹಾರವನ್ನ ಹಾಕಿ ಗೆಲುವಿಗೆ ಅಭಿನಂದಿಸಿದ್ರು. ಸದ್ಯ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷದ ನಾಯಕರು ಮತಗಳ್ಳತನದ ಆರೋಪ ಮಾಡಿ ಎಲ್ಲದೆ ಪ್ರತಿಭಟನೆ ನಡೆಸ್ತಾ ಇರುವಾಗ ಈ ವಿಡಿಯೋ ವೈರಲ್ ಆಗಿದೆ. ಸಮಾಜವಾದಿ ಕಾರ್ಯಕರ್ತರು ಮತ್ತು ಮುಖಂಡರು ವಾರಣಾಸಿಯಲ್ಲಿರುವಂತಹ ರೈ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಗೆಲುವಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಡಿಯೋಗಳಲ್ಲಿ ರೈ ಅವರಿಗೆ ಹೂವಿನ ಹಾರ ಹಾಕಿ ಶಾಲನ ಹೊದಿಸಿ ಸಿಹಿ ತಿಂಡಿಗಳನ್ನು ನೀಡಲಾಗ್ತಾ ಇರೋದು ಕಂಡು ಬಂದಿದೆ. ಸಮಾಜವಾದಿ ನಾಯಕ ಅಮನ್ ಯಾದವ್, ಪ್ರಧಾನಿ ಮೋದಿ ವಾಸ್ತವವಾಗಿ 1,50,000 ಮತಗಳಿಂದ ಸೋತಿದ್ದಾರೆ, ಆದರೆ ಚುನಾವಣಾ ಅಧಿಕಾರಿಗಳು ಅವರನ್ನ ಬಲವಂತವಾಗಿ ವಿಜೇತರು ಅಂತ ಘೋಷಿಸಿದ್ರು ಅಂತ ಆರೋಪಿಸಿದ್ರು. ವಾರಣಾಸಿಯ ಜನ ನಿಜವಾಗ್ಲೂ ರೈಗೆ ಮತ ಹಾಕಿದ್ದಾರೆ ಅಂತ ಯಾದವ್ ಹೇಳಿದ್ದಾರೆ. ನಮಗೆ ಅಜಯ್ ರೈ ವಾರಣಾಸಿಯ ಸಂಸದರು, ನರೇಂದ್ರ ಮೋದಿ ಅಲ್ಲ ಅಂತ ಹೇಳಿದ ಯಾದವ್, ಇಡೀ ವಾರಣಾಸಿಯು ಅದೇ ರೀತಿ ಭಾವಿಸುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಾರಣಾಸಿಯ ವಾರ್ಡ್ ಸಂಖ್ಯೆ 51ರ ಕಾಶ್ಮೀರಿ ಗಂಜ್ ಪ್ರದೇಶದ ಮತದಾರರ ಪಟ್ಟಿಯನ್ನು ಪ್ರಕಟಿಸಿತು. 50ಕ್ಕೂ ಹೆಚ್ಚು ಜನರು ರಾಜ್ ಕಮಲ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿಯ ಮಕ್ಕಳು ಅಂತ ನೋಂದಾಯಿಸಲಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿತು. ಅಷ್ಟೇ ಇಲ್ಲ, ಇನ್ನೊಂದು ಘಟನೆಯಲ್ಲಿ ಕೇರಳದ ತ್ರಿಶೂರ್ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ ವಿಳಾಸವನ್ನು ಬಳಸಿಕೊಂಡು ನಮಗೆ ತಿಳಿದೇನೆ 9 ನಕಲಿ ಮತಗಳನ್ನು ನೋಂದಾಯಿಸಲಾಗಿದೆ ಅಂತ ಆರೋಪಿಸಿ ದೂರನ್ನು ದಾಖಲಿಸಿದ್ರು. 4 ವರ್ಷಗಳ ಹಿಂದೆ ನಾವಿಲ್ಲೇ ವಾಸ ಮಾಡ್ತಾ ಇದ್ದೇವೆ, ನಮ್ಮ ಒಪ್ಪಿಗೆ ಇಲ್ಲದೇನೆ ನಮ್ಮ ವಿಳಾಸಕ್ಕೆ ಹೆಸರುಗಳನ್ನು ಸೇರಿಸೋದು ಸರಿಯಲ್ಲ ಅಂತ ಇವರು ಹೇಳಿದ್ರು. ಜೊತೆಗೆ ಬಹುಭಾಷಾ
ಬಹುಭಾಷಾ ನಟ ಕಿಶೋರ್ ಕುಮಾರ್ ನಾವು ಬಾಯಿ ಮುಚ್ಕೊಂಡೇ ಇದ್ರೆ ನಮ್ಮ ಮತದಾನದ ಹಕ್ಕನ್ನು ಇವರು ಸಂಪೂರ್ಣವಾಗಿ ಕಸಿದುಕೊಳ್ಳೋದಿನ ದೂರ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ಡಿಲೀಟ್ ಮಾಡಿರುವಂತಹ ಮತದಾರರ ಮಾಹಿತಿ ಅಥವಾ ಲೀಸ್ಟ್ ಅನ್ನ ವಿವರಣೆಯನ್ನು ಕೊಡುವಂತೆ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಬಿಹಾರದಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರನ್ನ ಕೈಬಿಟ್ಟಿರೋ ಪ್ರತ್ಯೇಕ ವಿವರವನ್ನು ಸಿದ್ಧಪಡಿಸೋಕೆ ಅಥವಾ ಹೊರಗುಳಿದಿರೋದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಒದಗಿಸಬೇಕು ಅನ್ನೋ ಕಾನೂನು ಇಲ್ಲ ಅಂತ ಭಾರತದ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆಗಸ್ಟ್ 12ಕ್ಕೆ ವಾದ ವಿವಾದದ ಸಮಯದಲ್ಲಿ ಯೋಗೇಂದ್ರ ಯಾದವ್ ಚುನಾವಣಾ ಆಯೋಗ ಯಾವ ವ್ಯಕ್ತಿಗಳು ಸತ್ತಿದ್ದಾರೆ ಅಂತ ಲೀಸ್ಟ್ನಿಂದ ತೆಗೆದುಹಾಕಿತ್ತೋ ಅದೇ ವ್ಯಕ್ತಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸೋ ಮೂಲಕ ಚುನಾವಣಾ ಆಯೋಗದ ಅಕ್ರಮಕ್ಕೆ ಇವರು ಕೈಗನ್ನಡಿಯನ್ನು ಹಿಡಿದಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರು, ಚುನಾವಣಾ ಆಯೋಗ ಮಾತ್ರ ಮೌನಕ್ಕೆ ಶರಣಾಗಿದೆ. ಯಾವ ಪ್ರಶ್ನೆಗಳಿಗೂ ಉತ್ತರಿಸದೇನೆ ಸೈಲೆಂಟ್ ಆಗಿ ಕೂತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.